ನಿಷ್ಕ್ರಿಯ ಖಾತೆಗಳಲ್ಲಿರುವ ಹಣವನ್ನು ಸಂಬಂಧಿಸಿದ ವಾರಸುದಾರರಿಗೆ ನೀಡಲು ಕೇಂದ್ರ ಹಣಕಾಸು ಸಚಿವಾಲಯ ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಮ್ಮ ಹಣ ನಿಮ್ಮ ಹಕ್ಕು ಹೆಸರಿನಲ್ಲಿ ನಿಷ್ಕ್ರಿಯ ಖಾತೆಗಳು ಹಾಗೂ ಹಕ್ಕು ಪಡೆಯದ ಠೇವಣಿಗಳ ಕುರಿತು ಜಾಗೃತಿ ಅಭಿಯಾನ ನಡೆಸುತ್ತಿದೆ. ಅಭಿಯಾನದ ಅಂಗವಾಗಿ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಲೀಡ್ ಬ್ಯಾಂಕ್ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಸಂಬಂಧಿಸಿದ ಅರ್ಹ ಖಾತೆದಾರರಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಹಣ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಗಿರೀಶ್ ಕುಲಕರ್ಣಿ, ಆರ್ಬಿಐ ಅಧಿಕಾರಿ ಗೌತಮ್, ಎಸ್ಬಿಐ ಪ್ರಾದೇಶಿಕ ವ್ಯವಸ್ಥಾಪಕ ರವಿ ಮೆಶ್ರಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಮೊಹಮ್ಮದ್ ಜಬೇರ್ ಡಿಸೆಂಬರ್ ಅಂತ್ಯದ ವೇಳೆಗೆ ಜಿಲ್ಲೆಯ 18,600 ನಿಷ್ಕ್ರಿಯ ಖಾತೆಗಳ ಇತ್ಯರ್ಥದ ಗುರಿ ಇರಿಸಿಕೊಳ್ಳಲಾಗಿದೆ. ಕಳೆದ 10 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಿಷ್ಕ್ರಿಯವಾಗಿರುವ ಖಾತೆಗಳಲ್ಲಿರುವ ಹಣವನ್ನು ಕೆವೈಸಿ ಮೂಲಕ ಮರಳಿ ಪಡೆಯಬಹುದಾಗಿದೆ ಎಂದು ಹೇಳಿದರು. ತಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಂತ ನಾನು ಕೇಳ್ತೀನಿ. ಫಲಾನುಭವಿ ವಸಂತಲಕ್ಷ್ಮಿ ವೈಯಕ್ತಿಕ ಕಾರಣಗಳಿಂದ ಖಾತೆಯಲ್ಲಿದ್ದ ಹಣ ಪಡೆಯಲಾಗದೆ ಹಲವು ವರ್ಷಗಳಿಂದ ಖಾತೆ ನಿಷ್ಕ್ರಿಯಗೊಂಡಿತ್ತು. ಇದೀಗ ಬ್ಯಾಂಕ್ ಸಿಬ್ಬಂದಿ ಮಾಹಿತಿ ಒದಗಿಸಿ ಹಣ ಹಿಂಪಡೆಯಲು ಸಹಕರಿಸಿದರು. ನಿಷ್ಕ್ರಿಯ ಖಾತೆಯಲ್ಲಿದ್ದ 22,000 ರೂಪಾಯಿ ಹಣ ಯಶಸ್ವಿಯಾಗಿ ಮರಳಿ ಪಡೆದಿರುವುದಾಗಿ ತಿಳಿಸಿದರು. ಅಂದರೆ ಅವರು ಅಸಿಸ್ಟೆಂಟ್ಸ್ ಅವರು ಫೋನ್ ಮಾಡಿ ಹೇಳಿದರು, ನನಗೆ ಈ ಥರ ಬಂದು ನೀವು ತೊಗೊಂಡು ಹೋಗ್ಬೋದು ಅಂತ ಹೇಳಿದರು. 22,000 ಸಮ್ ಚೇಂಜ್. ಸಂತೋಷ ಆಯಿತು, ತುಂಬ ಸಂತೋಷ ಆಯಿತು. ಗಿರೀಶ್ ಕುಲಕರ್ಣಿ ಜಿಲ್ಲೆಯ ವಿವಿಧ ಬ್ಯಾಂಕ್ಗಳ ಶಾಖೆಗಳಲ್ಲಿ 2,73,000ಕ್ಕೂ ಅಧಿಕ ನಿಷ್ಕ್ರಿಯ ಖಾತೆಗಳಲ್ಲಿ 73,54,00,000 ರೂಪಾಯಿಗಿಂತ ಹೆಚ್ಚಿನ ಹಣವಿದೆ. ಈ ಅಭಿಯಾನದಡಿ ಜಿಲ್ಲೆಯಲ್ಲಿ ಇದುವರೆಗೆ 468 ಖಾತೆಗಳ ಇತ್ಯರ್ಥಪಡಿಸಲಾಗಿದ್ದು, ಗ್ರಾಹಕರಿಗೆ 1.91 ಕೋಟಿ ರೂಪಾಯಿ ಮರಳಿಸಲಾಗಿದೆ. ವಿವಿಧ ವಿಮಾ ಖಾತೆಗಳಿಂದ 6,45,000 ರೂಪಾಯಿಯನ್ನು ವಾರಸುದಾರರಿಗೆ ನೀಡಲಾಗಿದೆ. ಅಭಿಯಾನಕ್ಕೆ ಜನರ ಸ್ಪಂದನೆ ಅಗತ್ಯವಿದೆ ಎಂದು ತಿಳಿಸಿದರು. ಜನಗಳು ಸಹಿತ ಸ್ವಲ್ಪ ಸರಿಯಾಗಿ ಸ್ಪಂದಿಸಿ ನಿಮ್ಮ ಹಣ ಇದು ನಿಮ್ಮ ಹಕ್ಕು, ದಯವಿಟ್ಟು ನಿಮ್ಮ ಹಣವನ್ನು ಸಾಧ್ಯವಾದಷ್ಟು ವಾಪಸ್ ತರಿಸ್ಕೊಂಡು ಅದನ್ನು ಮರಳಿ ಈ ಅರ್ಥವ್ಯವಸ್ಥೆಗೆ ತರಬೇಕಂತ ಕೇಳ್ಕೊಂಡು